ನವೀನ್ ಶಂಕರ್ ಅವರು ಅಭಿನಯಿಸಿ ಕುಲ್ದೀಪ್ ಕಾರ್ಯಪ್ಪ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ನೋಡಿದವರು ಏನಂತಾರೆ. ಥಿಯೇಟ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡು ಇವತ್ತು OTTಯಲ್ಲಿ ರಿಲೀಸ್ ಆಗಿದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ನೋಡಿದವರು ಏನಂತಾರೆ. ಸಿನಿಮಾದಲ್ಲಿ ಸಿದ್ಧಾರ್ಥ್ ದೇವಯ್ಯ ವೆಬ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಬ್ರೇಕಪ್ ಆಗಿದೆ. ಫ್ಯಾಮಿಲಿಯಲ್ಲಾಗಿರೋ ಒಂದು ಇನ್ಸಿಡೆಂಟಿಂದಾಗಿ ಡಿಪ್ರೆಸ್ ಆಗಿದ್ದಾನೆ. ಅದರಿಂದ ಕೆಲಸನೂ ಬಿಡ್ತಾನೆ. ನನಗೆ ಯಾಕೆ ಈಗ ಆಗ್ತಾಯಿದೆ, ನನ್ನನ್ನೇ ಯಾಕೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಹೇಳೋಕ್ಕಾಗದೆ ತನ್ನ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಜಸ್ಟ್ ಗೋ ವಿತ್ ಎ ಫ್ಲೋ ಅನ್ನೋ ಥರ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಆ ದಾರಿಲಿ ಕೆಲವು ಪಾತ್ರಗಳು ಅವನಿಗೆ ಸಿಗ್ತವೆ, ಕೆಲವು ಪಾಠಗಳನ್ನ ಹೇಳ್ತವೆ. ಸೊ ಇದರಿಂದಾಗಿ ಅವನ ಪ್ರಶ್ನೆಗಳಿಗೆ ಭಾವನೆಗಳಿಗೆ ಉತ್ತರ ಸಿಗುತ್ತಾ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನವೀನ್ ಶಂಕರ್ ಅವರು ಸಿನಿಮಾದಲ್ಲಿ ತುಂಬ ಸೆಟಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟಿಂಗಲ್ಲಿ ಅವರು ಡಿಪ್ರೆಸ್ ಆಗಿರೋದು, ಅವರ ನಡವಳಿಕೆ, ಆಫೀಸಲ್ಲಿ ವರ್ಕರ್ಸ್ ಮೇಲೆ ಕೋಪ ಮಾಡ್ಕೊಳ್ಳೋದು, ತಿಕ್ಕ ಮುಚ್ಕೊಂಡು ಫೋನ್ ಇಡೋ ಅನ್ನೋದು, ಆ ವಾಯ್ಸ್ ಟೋನು, ಆ ಪಾಸು ಮತ್ತು ಆ ಮಲ್ಲಣ್ಣನ ಜೊತೆಗಿನ ಟ್ರಾನ್ಸ್ಫಾರ್ಮೇಷನ್ನು, ಇನ್ನು ಆ ಲಾಸ್ಟ್ ಕೊನೆ 20 ನಿಮಿಷದಲ್ಲಿ ಮಾಡಿರೋ ಅವರ ಪರ್ಫಾರ್ಮೆನ್ಸ್ ನವೀನ್ ಶಂಕರ್ ಅವರ ಡೆಡಿಕೇಶನ್ ಮತ್ತು ಆ ಎಫರ್ಟ್ನ ತೋರಿಸುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿ ಬಂದಿದೆ ಸಿನಿಮಾ ನೋಡ್ತಾ ನಾವೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವ ಅನಿಸುತ್ತೆ. ಇನ್ನು ಮಲ್ಲಣ್ಣ ಎಂಬ ಹುಡುಗನ ಪಾತ್ರ ಎಲ್ಲರ ಮುಖದಲ್ಲೂ ನಗು ತೋರಿಸುತ್ತೆ. ಆ ಹುಡುಗ ಕೂಡ ತುಂಬ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಮಲ್ಲಣ್ಣನ ಸೀಕ್ವೆನ್ಸ್ಗಳು ಈ ಸಿನಿಮಾದ ಬೆಸ್ಟ್ ಪಾರ್ಟ್ ನನಗೆ. ಇನ್ನು ಸಿನಿಮಾದಲ್ಲಿ ಅಪೂರ್ವ ಭಾರದ್ವಾಜ್ ಅವರು ತಮ್ಮ ಸ್ಕ್ರೀನ್ ಪ್ರೆಸೆನ್ಸಿಂದ ಇಂಪ್ರೆಸ್ ಮಾಡ್ತಾರೆ. ಇನ್ನು ಬಹಳ ವರ್ಷಗಳ ನಂತರ ಪದ್ಮಾವತಿ ರಾವ್ ಅವರು ಕನ್ನಡದಲ್ಲಿ ಅಭಿನಯಿಸಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಉಳಿದ ಪಾತ್ರಗಳು ಸಿದ್ಧಾರ್ಥ್ ದೇವಯ್ಯ ಪಾತ್ರನ ಡಿಫೈನ್ ಮಾಡ್ತವೆ. ಇನ್ನು ಅಲ್ಲಲ್ಲಿ ಬರೋ ಕವಿತೆಗಳು ತುಂಬ ಇಂಪ್ರೆಸ್ ಮಾಡ್ತವೆ ಮತ್ತು ರಿಲೇಟ್ ಆಗ್ತವೆ. ಇಲ್ಲಿದ್ದ ಸಾಂಗ್ಸ್ಗಳು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ. ಸಿಚುವೇಶನ್ಗೆ ಸರಿಯಾಗಿ ಸಾಂಗ್ಸ್ಗಳು ಬ್ಲೆಂಡ್ ಆಗಿವೆ, ಫ್ಲೋವಲ್ಲೇ ಹಂಗೆ ಬಂದು ಹೋಗ್ತಾ ಇರ್ತವೆ. ಸಿನಿಮಾದಲ್ಲಿ ತುಂಬ ವೈಡ್ ಶಾಟ್ಗಳಿದ್ದು ನೇಚರ್ನ ಕೆಲವು ಪ್ಲೇಸ್ಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಸಿನಿಮಾದ ಕಲರ್ ಟೆಂಪ್ಲೇಟ್ ಕೂಡ ಇಷ್ಟ ಆಯಿತು. ಸಿನಿಮಾದ ಡೈಲಾಗ್, ಅಲ್ಲಿದ್ದ ಸೈಲೆನ್ಸ್ ಇದೆಲ್ಲ ಇಂಪ್ರೆಸ್ ಮಾಡ್ತು ಮತ್ತು ಇಷ್ಟ ಆಯಿತು. ಸೊ ಫೈನಲ್ ಆಗಿ ಹೇಳೋದಾದರೆ ಇದೊಂದು ಗುಡ್ ಫೀಲ್ ಗುಡ್ ವಾಚ್ ಮೂವಿ. ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ. ನೋಡಿದವರು ಏನಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. See you soon.